ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಹಾಗೆ ಟ್ಯಾರೋ ಲೈಫಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇದ್ದೀರಾ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಮತ್ತು ಯಾರೆಲ್ಲ ರಿವಿಸಿಟರ್ಸ್ ಇದ್ದೀರಾ, ನಿಮ್ಮೆಲ್ಲರಿಗೂ ಟ್ಯಾರೋ ಲೈಫಿಗೆ ಸ್ವಾಗತ. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಮೇಯ್ನಾಗಿ ನಿಮ್ಮ ಒಂದು ವ್ಯಕ್ತಿಯ ಮಿಡ್ನೈಟ್ ಆಲೋಚನೆ, ಅವರು ತಡರಾತ್ರಿ ನಿಮ್ಮ ಬಗ್ಗೆ ಏನೆಲ್ಲ ಆಲೋಚನೆ ಅಂತಕ್ಕಂಥದ್ದನ್ನ ಮಾಡ್ತಾ ಇದ್ದಾರೆ. ಸೊ ಈ ಒಂದು ವಿಚಾರವನ್ನು ನಾವು ಟ್ಯಾರೋ ರೀಡಿಂಗ್ ಮಾಡುವುದರ ಮುಖಾಂತರ ತಿಳಿದುಕೊಳ್ಳೋಣ ಈ ಒಂದು ಸಂಚಿಕೆಯಲ್ಲಿ. ಓಕೆ, ಆ್ಯಂಡ್ ಗೈಸ್, ಇದು ಒಂದು ಜನರಲ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಸೊ ನಿಮಗೆ ಯಾವ ವಿಚಾರಗಳು ರೆಸೊನೇಟ್ ಆಗುತ್ತೆ ಖಂಡಿತ ಕನ್ಸಿಡರ್ ಮಾಡಿ. ಆ್ಯಂಡ್ ರೆಸೊನೇಟ್ ಆಗದೇ ಇರೋ ವಿಚಾರಗಳನ್ನು ನೀವು ಇಗ್ನೋರ್ ಮಾಡ್ಬೋದು. ಓಕೆ, ಆ್ಯಂಡ್ ಇನ್ನೂ ನಿಮಗೆ ಪರ್ಸ್ನಲ್ ರೀಡಿಂಗಿನ ಅವಶ್ಯಕತೆ ಇದ್ದರೆ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಅಥವಾ ಕರೆ ಮಾಡಿ ನೀವು ನಿಮ್ಮ ಟೈಮ್ ಸ್ಲಾಟ್ಸ್ ಅಂತಕ್ಕಂಥದ್ದನ್ನ ಬುಕ್ ಮಾಡ್ಕೋಬೋದಾಗಿದೆ. ಆ್ಯಂಡ್ ಇದು ಒಂದು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್. ಸೊ ನೀವು ರೆಗ್ಯುಲರ್ ಗೈಡೆನ್ಸ್, ಪೆಂಡುಲಮ್ ರೀಡಿಂಗ್ಗೋಸ್ಕರ ಈ ನಮ್ಮ ಪೇಜನ್ನು ಸಹ ನೀವು ಫಾಲೋ ಮಾಡ್ಬೋದು. ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಇವತ್ತು ಏಂಜಲ್ ಗೈಡೆನ್ಸ್ ಸಹ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಟ್ಯಾಪ್ ಇನ್ ಟು ದ ಎನರ್ಜಿ, ಕನೆಕ್ಟ್ ಟು ಮೈ ಟ್ಯಾರೋ ಡೆಕ್. ಸೊ ನಿಮ್ಮ ಒಂದು ವ್ಯಕ್ತಿಯ ನೇಮ್ ಆ್ಯಂಡ್ ಡೇಟ್ ಆಫ್ ಬರ್ತ್ನ ನೀವು ಮೈಂಡಲ್ಲಿ ಚಾಂಟ್ ಮಾಡ್ಕೊಳ್ಳಿ. ಸೊ ನಿಮ್ಮ ಒಂದು ವ್ಯಕ್ತಿಯ ಒಂದು ಮಿಡ್ನೈಟ್ ಆಲೋಚನೆಗಳು ಯಾವ ರೀತಿ ಇದೆ, ಅವರು ತಡರಾತ್ರಿ ನಿಮ್ಮ ಬಗ್ಗೆ ಏನೆಲ್ಲ ಆಲೋಚನೆಯನ್ನು ಮಾಡ್ತಾರೆ, ಮೈಂಡಲ್ಲಿ ಏನನ್ನು ಅವರು ಯೋಚನೆ ಮಾಡಿ ಮಲಗ್ತಾರೆ ನಿಮ್ಮ ಬಗ್ಗೆ. Dear universe, let's connect to the universal energy. So dear angels, please help us with the energies. Universe energies, please. Okay, so we have Knight of Swords. Okay, Hierophant bartada. Okay, we have the Strength card. Okay, Seven of Swords. Okay, High Priestess bartade, and bottom of the deck we have the Nine of Pentacles. Okay, so friends, ಈ ಒಂದು ಎನರ್ಜೀಸ್ನ ನೋಡೋದಾದರೆ ನಿಮ್ಮ ಪರ್ಸನ್ ತುಂಬ ಡ್ರೀಮಿ ಇದ್ದಾರೆ ಅಂತ ಕಾಣಿಸುತ್ತೆ. ತುಂಬ ಇಮ್ಯಾಜಿನ್ ಮಾಡ್ಕೊಳ್ಳೋದು, ಓಕೆ ನಾವು ಈ ಥರ ಬದುಕಬೇಕು, ಆ ಥರ ಒಂದು ಫ್ಯಾಂಟಸೈಸಿಂಗ್ ಅಂತ ನಾವೇನು ಹೇಳ್ತೀವಿ ಅಂದರೆ ಕಾಲ್ಪನಿಕ, ಅಂದರೆ ಈ ಥರ ಎಲ್ಲ ಇರ್ಬೋದಾಗಿತ್ತು ನಾವು, ತುಂಬ ಇಮ್ಯಾಜಿನ್ ಮಾಡ್ಕೋತಾರೆ ಅಂತಲೇ ಹೇಳ್ಬೋದು. ಅಂದರೆ ಓಕೆ, ನೀವು ಚೆನ್ನಾಗಿರೋವಾಗ ಅವರ ಜೊತೆ ಕಳೆದಂಥ ಆ ಒಂದು ಸುಂದರ ಕ್ಷಣಗಳಿರ್ಬೋದು, ಒಂದು ಹ್ಯಾಪಿ ಫೀಲಿಂಗ್, ಬಹುಶಃ ನೀವು ಇವ್ರ ಜೊತೆ ಟ್ರಿಪ್ಸ್ ಹೋಗಿರ್ಬೋದು. ಸೊ ಆ ಒಂದು ಕ್ಷಣಗಳನ್ನ ಇವರು ತುಂಬ ಆಲೋಚನೆ ಮಾಡ್ತಾರೆ ರಾತ್ರಿ ಅಂತಲೇ ಹೇಳಬಹುದು. ಓಕೆ, ಬಟ್ ಎಲ್ಲೋ ಒಂದು ಕಡೆ ಇಲ್ಲಿ ಚೀಟಿಂಗ್ ಎನರ್ಜೀಸ್ ಅಂತಕ್ಕಂಥದ್ದು ಸಹ ನನಗೆ ಕಾಣ್ತಿದೆ. ಅಫ್ಕೋರ್ಸ್ ಪಾಸಿಟಿವ್ ಎನರ್ಜೀಸ್ ಇದೆ, ಬಟ್ ಎಲ್ಲೋ ಆ ರಿಗ್ರೆಟ್ಟಿಂಗ್ ಮತ್ತು ತುಂಬ ಒಂದು ಈಗೋಯಿಸ್ಟಿಕ್ ಆಗಿರ್ತಕ್ಕಂಥ ಎನರ್ಜೀಸ್ ಸಹ ನನಗೆ ಇಲ್ಲಿ ಬರ್ತಿದೆ. ಆ್ಯಂಡ್ ತುಂಬ ಅಗ್ರೆಸಿವ್ ಇದ್ದಾರೆ ನಿಮ್ಮ ಒಂದು ಪರ್ಸನ್. ಅಂದರೆ ಸಣ್ಣ ಪುಟ್ಟ ವಿಚಾರಕ್ಕೆ ತುಂಬ ಬೇಗ ರಿಯಾಕ್ಟ್ ಆಗ್ತಾರೆ, ಅಥವಾ ತುಂಬ ಬೇಗ ಅವರು ಜಡ್ಜ್ ಮಾಡಿಬಿಡ್ತಾರೆ ನಿಮ್ಮನ್ನು ಅನ್ನೋ ಥರ ಇವರ ಒಂದು ಎನರ್ಜೀಸ್ ಇಲ್ಲಿ ಇದೆ. ಸೊ ಸಣ್ಣ ಪುಟ್ಟ ಮನಸ್ತಾಪಗಳು ಇದೆ, ಅದು ಬಿಟ್ಟರೆ ತುಂಬ ಚೆನ್ನಾಗೇ ಇದೆ ನಿಮ್ಮ ಒಂದು ರಿಲೇಷನ್ಶಿಪ್, ಅಥವಾ ಅವರ ಒಂದು ಆಲೋಚನೆಗಳೇನಿದೆ ನಿಮ್ಮ ಬಗ್ಗೆ, ಓಕೆ ಅದು ಚೆನ್ನಾಗೇ ಇದೆ. ಆದರೆ ಸಣ್ಣ ಪುಟ್ಟ ಒಂದು ಭಿನ್ನಾಭಿಪ್ರಾಯಗಳಿಂದ ಎಲ್ಲೋ ನೀವು ಸ್ವಲ್ಪ ದಿನಗಳಿಂದನೋ ಅಥವಾ ವಾರಗಳಿಂದನೋ ಮಾತಾಡ್ದೇನೋ ಕಮ್ಯುನಿಕೇಷನ್ ಝೋನಲ್ಲಿ ಇರುವಂತಹ ಒಂದು ಸಾಧ್ಯತೆ ಇದೆ. ಸೊ ಹೇಳಬೇಕು ಅಂತಂದರೆ ಇವ್ರಿಗೆ ನಿಮ್ಮ ಜೊತೆ ಇವರ ಫ್ಯಾಮಿಲಿ ಜೊತೆ ಸಹ ನೀವು ತುಂಬ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತೀರಾ. ಒಂದು ಫ್ಯಾಮಿಲಿಯನ್ನು ಅವರು ನೋಡ್ತಾ ಇದ್ದಾರೆ ನಿಮ್ಮ ಜೊತೆ. ಅಂದರೆ ಇವರ ಫ್ಯಾಮಿಲಿ ಆಗಿರ್ಬೋದು, ಗೆಟ್ ಟುಗೆದರ್ ಸೆಲೆಬ್ರೇಷನ್ ಮಾಡುವಂಥ ಒಂದು ಸಂದರ್ಭವನ್ನು ಅವರು ಇಮ್ಯಾಜಿನ್ ಮಾಡ್ತಾ ಇದ್ದಾರೆ. ಅಂದರೆ ಅದ್ರ ಬಗ್ಗೆ ಯೋಚನೆ ಅಂತಕ್ಕಂಥದ್ದನ್ನ ಮಾಡ್ತಾ ಇದ್ದಾರೆ. ಆ್ಯಂಡ್ ಎಷ್ಟೋ ಜನ ಮ್ಯಾರೇಜ್ನ ಸಹ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ, ಯಾಕಂದರೆ ಮ್ಯಾರೇಜ್ ಕಾರ್ಡ್ ಹೆರೋಫೆಂಟ್ ಬಂದಿರೋದ್ರಿಂದ. ಸೊ ಎಷ್ಟೋ ಜನ ಮ್ಯಾರೇಜ್ ಸಹ ಒಂದು ಫ್ಯಾಮಿಲಿ ಗೆಟ್ ಟುಗೆದರ್ ಆಗಿರ್ಬೋದು, ಒಂದು ಫಂಕ್ಷನ್ ಆಗಿರ್ಬೋದು, ಒಂದು ಒಳ್ಳೆಯ ಒಂದು ಶುಭ ಕಾರ್ಯವನ್ನು ಅವರು ಅದನ್ನು ಇಮ್ಯಾಜಿನ್ ಸಹ ಮಾಡ್ತಿದ್ದಾರೆ. ಸೊ ಯಾರೆಲ್ಲ ಈ ಒಂದು ಹಂತದಲ್ಲಿದ್ದೀರಾ, ಸೊ ಅವ್ರಿಗೆ ಒಂದು ರೀತಿ ಹೇಳೋದಂದರೆ, ಅಂದರೆ ಅವರು ಏನಂದರೆ ಇಮ್ಯಾಜಿನ್ ಮಾಡ್ತಾರೆ, ಬಟ್ ಎಷ್ಟರ ಮಟ್ಟಿಗೆ ಅವರು ಅದನ್ನು ರಿಯಾಲಿಟಿಗೆ ತೊಗೊಂಡು ಬರ್ತಾರೆ, ಎಷ್ಟು ಅದನ್ನು ಮ್ಯಾನಿಫೆಸ್ಟಿಂಗ್
ರಿಯಾಲಿಟಿಗೆ ಮ್ಯಾನಿಫೆಸ್ಟ್ ಮಾಡ್ತಾರೆ ಅನ್ನೋದನ್ನು ಸಹ ನಾವು ಇಲ್ಲಿ ನೋಡಬೇಕಾಗುತ್ತೆ. ಯಾಕಂದರೆ ಇಮ್ಯಾಜಿನ್ ಮಾಡ್ಕೋತಾರೆ ಕೆಲವರು, ಓಕೆ ನಾವು ಹಿಂಗಿರ್ಬೋದು ಹಂಗಿರ್ಬೋದು ಅಂತ. ಬಟ್ ಆ ಒಂದು ಮ್ಯಾನಿಫೆಸ್ಟೇಷನ್ಗೆ ಇವರು ಸಹ ಎಫರ್ಟ್ ಅಂತಕ್ಕಂಥದ್ದನ್ನ ಹಾಕಬೇಕಾಗುತ್ತೆ. ಸೊ ನೀವು ಸುಮ್ಮನೆ ಕೈ ಕಟ್ಕೊಂಡು ಕೂತ್ಕೊಂಡು ಓಕೆ ನಾನು ಇಮ್ಯಾಜಿನ್ ಮಾಡ್ತೀನಿ ಅಂದರೆ ಅದು ಆಗೋದಿಲ್ಲ. ನಿಮ್ಮ ಎಫರ್ಟ್ ಸಹ ಇಲ್ಲಿ ಇರಬೇಕು. ಸೊ ಇವರು ಎಷ್ಟೇ ಒಂದು ಒಳ್ಳೆ ರೀತಿ ನಿಮ್ಮ ಬಗ್ಗೆ ಇಮ್ಯಾಜಿನೇಷನ್ ಆಗಿರ್ಬೋದು ಮ್ಯಾನಿಫೆಸ್ಟೇಷನ್ ಮಾಡಿದ್ರೂ ಇವರ ಮೈಂಡಲ್ಲಿ ಬ್ಲಾಕೇಜಸ್ ಅಂತಕ್ಕಂಥದ್ದು ಸಹ ಇದೆ. ಅಂದರೆ ಓಪನ್ ಅಪ್ ಆಗಲ್ಲ. ಒಂದು ಕಮಿಟ್ಮೆಂಟ್ ಅಂತಕ್ಕಂಥದ್ದು ಕೊಡೋದಕ್ಕೆ ತುಂಬಾ ಹಿಂದು ಮುಂದೆ ನೋಡ್ತಾರೆ. ಒಂದು ರೀತಿ ಏನೋ ಮನಸ್ಸಲ್ಲಿ ಹೆದರಿಕೆ ಅಂತಕ್ಕಂಥದ್ದು ಇರ್ಬೋದು. ಅಥವಾ ಓಕೆ ಇವ್ರಿಗೆ ಆಲ್ರೆಡಿ ಮದುವೆ ಆಗಿದ್ದು ನಿಮಗೆ ಇವರು ಕಮಿಟ್ಮೆಂಟ್ ಕೊಡ್ತಾ ಇದ್ದಾರೆ ಅಂದರೆ ಹಿಂದು ಮುಂದೆ ನೋಡೋ ಅಂಥದ್ದು. ಓಕೆ ಸೊಸೈಟಿ ಏನು ಹೇಳುತ್ತೆ ಅಥವಾ 4 ಜನಕ್ಕೆ ಗೊತ್ತಾದರೆ ಹೇಗೆ ನನ್ನ ಜೀವನ. ಸೊ ಅಂದರೆ ಇವರಿಗೆ ಒಂದು ಫ್ಯಾಮಿಲಿ ಅಂತೂ ಇದೆ. ಮೋಸ್ಟ್ ಆಫ್ ದೆಮ್ ನೋಡೋದಾದ್ರೆ ಫ್ಯಾಮಿಲಿ ಸಹ ಇದೆ ಆ ಒಂದು ವ್ಯಕ್ತಿಗೆ. ಆದರೆ ಏನಂದರೆ ತಮ್ಮ ಮನಸ್ಸನ್ನು ಬಿಚ್ಚಿ ಮಾತಾಡೋದಕ್ಕೆ ಅವ್ರಿಗೆ ಆಗ್ತಿಲ್ಲ. ಅಂದರೆ ಆ ಮನಸ್ಸಲ್ಲಿ ಹೆದರಿಕೆ ಅಂತಕ್ಕಂಥದ್ದು ಮನೆ ಮಾಡಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ವ್ಯಕ್ತಿ ಎಷ್ಟೇ ಕಾನ್ಫಿಡೆಂಟಾಗಿ ಇಲ್ಲಿ ನೀವು ನೋಡ್ಬೋದು ಸ್ಟ್ರೆಂತ್ ಕಾರ್ಡ್ ಬರ್ತಾಯಿದೆ. ಆ ಪ್ಯಾಷನ್ನು, ಆ ಒಂದು ಕರೇಜ್, ಧೈರ್ಯ ಎಲ್ಲವೂ ಇದೆ. ಆದ್ರೂ ಎಲ್ಲೋ ಇವರು ಚೀಟಿಂಗ್ ಅಂತಕ್ಕಂಥದ್ದನ್ನ ಮಾಡ್ತಾರೆ. ಅಂದರೆ ನಿಮ್ಮ ಜೊತೆ ಇದ್ದುಕೊಂಡೇ ಮತ್ತೆ ಇನ್ನೊಬ್ಬರನ್ನ ನೋಡೋ ಅಂಥದ್ದು ಅಥವಾ ಅವ್ರ ಜೊತೆ ಸಂಬಂಧವನ್ನು ಮಾಡೋ ಅಂಥದ್ದು. ಸೊ ಈ ಥರ ಒಂದು ಸಣ್ಣ ಪುಟ್ಟ ಅವರ ಮೈಂಡಲ್ಲಿ ಓಡ್ತಾನೆ ಚಂಚಲತೆ ಅಂತ ನಾವೇನು ಹೇಳ್ತೀವಿ. ಸೊ ಆ ಥರ ಒಂದು ಎನರ್ಜೀಸ್ನ ಇಲ್ಲಿ ನೋಡ್ಬೋದು. ಆ್ಯಂಡ್ ಗೈಸ್, ಎಷ್ಟೋ ಜನಕ್ಕೆ ಕೆಲವೊಂದು ವಿಚಾರಗಳು ಇವರು ನಿಮ್ಮಿಂದ ಮುಚ್ಚಿಟ್ಟಿದ್ದಾರೆ. ಓಕೆ, ನೀವು ಒಮ್ಮೆ ನಿಮಗೆ ಅನುಮಾನ ಸಹ ಬಂದಿದೆ. ಓಕೆ, ಏನಿರ್ಬೋದು, ಯಾಕೆ ಇವರು ಕೆಲವೊಂದು ವಿಚಾರವನ್ನು ಮನಸ್ಸು ಬಿಚ್ಚಿ ನನ್ನ ಹತ್ರ ಹೇಳ್ಕೊತಾ ಇಲ್ಲ, ಶೇರ್ ಮಾಡ್ತಾ ಇಲ್ಲ. ಮುಂಚೆ ಹಂಗಿರ್ಲಿಲ್ವಲ್ಲ, ಮುಂಚೆ ತುಂಬ ಚೆನ್ನಾಗಿ ಶೇರ್ ಮಾಡ್ಕೋತಾ ಇದ್ರು ನನ್ನ ಬಗ್ಗೆ, ಇವಾಗ ಯಾಕೆ ಆ ಥರ ಇಲ್ಲ. ಸೊ ಆ ಒಂದು ಹೈಡಿಂಗ್ ಎನರ್ಜೀಸ್, ಆ ಒಂದು ಚೀಟಿಂಗ್ ಎನರ್ಜೀಸ್ ಅಂತಕ್ಕಂಥದ್ದು ಇಲ್ಲಿ ಬಹಳ ಕಾಣ್ತಾ ಇದೆ. ಸೊ ಇದರಿಂದ ನೀವು ಒಂದು ಸ್ವಲ್ಪ ಗಮನವನ್ನು ವಹಿಸಬೇಕಾಗುತ್ತೆ. ಸೊ ನೋಡೋಣ ನಮ್ಮ ಏಂಜಲ್ಸ್ ಕಡೆಯಿಂದ ಯಾವ ಒಂದು ಗೈಡೆನ್ಸ್ ಸಿಗ್ತಾ ಇದೆ ನಿಮಗಾಗಿ ಈ ಒಂದು ವಿಚಾರವಾಗಿ. ಸೊ ಏಂಜಲ್ಸ್ ಕಡೆಯಿಂದ ಯಾವ ಒಂದು ಗೈಡೆನ್ಸ್ ಸಿಗ್ತಾ ಇದೆ ನಿಮಗೆ. ಡಿಯರ್ ಏಂಜಲ್ಸ್, ಪ್ಲೀಸ್ ಹೆಲ್ಪ್ ಅಸ್ ಗೈಡ್ ವಿತ್ ದ ಎನರ್ಜೀಸ್. ಓಕೆ, ಸೊ ಲೆಟ್ಸ್ ಪಿಕ್ ದ ಕಾರ್ಡ್ಸ್. ಓಕೆ, ಹೆಲ್ಪ್ಫುಲ್ ಪೀಪಲ್ ಅಂತ ಹೇಳ್ತಾ ಇದ್ದಾರೆ. ಟೇಕ್ ಆ್ಯಕ್ಷನ್ ಅಂತ ಸಹ ಹೇಳ್ತಾ ಇದ್ದಾರೆ. ಆ್ಯಂಡ್ ಬಿಗ್ ಹ್ಯಾಪಿ ಚೇಂಜಸ್ ಅಂತ ಹೇಳ್ತಿದ್ದಾರೆ. ಸೊ ಏಂಜಲ್ಸ್ ಹೇಳೋ ಪ್ರಕಾರ ನಿಮ್ಮ ಸುತ್ತಮುತ್ತನೇ ನಿಮಗೆ ಸಹಾಯ ಮಾಡುವಂಥ ಜನಗಳಿದ್ದಾರೆ. ನಿಮಗೆ ಕೆಲವೊಂದು ವಿಚಾರದಲ್ಲಿ ಕ್ಲಾರಿಟಿ ಸಿಗ್ತಾ ಇಲ್ಲ, ನನಗೆ ಈ ಒಂದು ವಿಚಾರದಲ್ಲಿ ನನಗೆ ತುಂಬ ಕನ್ಫ್ಯೂಷನ್ ಆಗ್ತಿದೆ ಅಂದರೆ ದಯವಿಟ್ಟು ನಿಮ್ಮ ಸುತ್ತಮುತ್ತ ನಿಮಗೆ ಸಹಾಯ ಮಾಡುವಂತಹ ಜನಗಳು ಇದ್ದಾರೆ. ಅವರ ಮೊರೆಯನ್ನು ಹೋಗಿ ಅವರ ಸಹಾಯವನ್ನು ನೀವು ಪಡೀರಿ ಅಂತ ಏಂಜಲ್ಸ್ ಹೇಳ್ತಿದ್ದಾರೆ. ಟೇಕ್ ಆ್ಯಕ್ಷನ್ ಅಂದರೆ ನಿಮ್ಮ ಪ್ರಯತ್ನವನ್ನು ಹೆಚ್ಚಿಗೆ ಮಾಡಿ. ಕೆಲವರು ಪ್ರಯತ್ನ ಪಡ್ತಿರ್ತೀರ, ಕೆಲವರು ಏನೂ ಪ್ರಯತ್ನ ಪಡ್ತಿರಲ್ಲ. ಸೊ ನಿಮ್ಮ ಪ್ರಯತ್ನವನ್ನು ಹೆಚ್ಚಿಗೆ ಮಾಡೋದ್ರಿಂದ ನಿಮಗೆ ಸಕ್ಸಸ್ ಅಂದರೆ ಬಿಗ್ ಹ್ಯಾಪಿ ಚೇಂಜಸ್. ಅಂದರೆ ನೀವೇನು ಇಷ್ಟು ದಿವಸ ನಿಮಗೆ ಅನ್ಯಾಯ ಆಗ್ತಿದೆ, ಈ ವಿಚಾರದಲ್ಲಿ ನನಗೆ ನ್ಯಾಯ ಸಿಗ್ತಿಲ್ಲ ಅಂತ ನೀವೇನು ಅಂದ್ಕೊಂಡಿದ್ರಿ, ಆ ವಿಚಾರದಲ್ಲಿ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಅಥವಾ ಒಂದು ಬಿಗ್ ಹ್ಯಾಪಿ ಚೇಂಜಸ್ ಅಂದರೆ ಒಂದು ಪಾಸಿಟಿವ್ ಆಗಿ ಇದು ಮ್ಯಾನಿಫೆಸ್ಟ್ ಆಗುವಂತಹ ಸಾಧ್ಯತೆ ಇದೆ ಅಂತ ಏಂಜಲ್ಸ್ ಹೇಳ್ತಿದ್ದಾರೆ. ಸೊ ಸ್ವಲ್ಪ ತನಿಖೆಯನ್ನು ಮಾಡಿ. ನಿಮ್ಮ ಒಂದು ಅವರ ಕ್ಲೋಸ್ ಫ್ಯಾಮಿಲಿ ಯಾತಕ್ಕೋಸ್ಕರ ಅವರು ಆ ರೀತಿ ಮಾಡ್ತಿದ್ದಾರೆ, ಈ ಒಂದು ವಿಚಾರವನ್ನು ನೀವು ಆ್ಯಕ್ಷನ್ ತಗೊಳ್ಳೋದ್ರಿಂದ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಒಂದು ಸಕ್ಸಸ್ ಅಂತಕ್ಕಂಥದ್ದು ನಿಮಗೆ ಆ ಒಂದು ವಿಚಾರದಲ್ಲಿ ಸಿಗುತ್ತೆ ಅಂತ ಏಂಜಲ್ಸ್ ಹೇಳ್ತಿದ್ದಾರೆ. ಸೊ ಖಂಡಿತ ಆ್ಯಕ್ಷನ್ ತಗೊಳ್ಳಿ ಈ ಒಂದು ವಿಚಾರವಾಗಿ ಅಂತ ಹೇಳ್ತೀನಿ. ಓಕೆ, ಸೊ ಎಸ್ ಗೈಸ್, ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್. ಐ ಹೋಪ್ ನಿಮಗೆ ಇಷ್ಟ ಆಗಿದೆ. ಆ್ಯಂಡ್ ಯಾರ ಜೊತೆ ಎಲ್ಲ ಇದು ರೆಸೊನೇಟ್ ಆಯಿತು ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಆ್ಯಂಡ್ ಇನ್ನೂ ಯಾರಿಗೆಲ್ಲ ಟ್ಯಾರೋ ಕಲಿಬೇಕು ಅನ್ನೋ ಆಸಕ್ತಿ ಇದೆ, ನಮ್ಮ ಟ್ಯಾರೋ ಲೈಫ್ ಅಕಾಡೆಮಿ ಕಡೆಯಿಂದ ನಾವು ಹಲವಾರು ಕೋರ್ಸಸನ್ನು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸೊ ಆಸಕ್ತಿ ಇರುವವರು ಖಂಡಿತ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ, ಸೊ ಫ್ರೆಂಡ್ಸ್, ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ನಿಮ್ಮೆಲ್ಲರಿಗೂ ನಮಸ್ತೆ. ಹರೇ ಕೃಷ್ಣ.